ಅಭಿನಂದನ್. ಎಸ್ ವೀಕ್ಷಕರೇ, ಈಗ ಗಡಿಯಿಂದ ಸೇನಾ ವಿಮಾನದ ಮೂಲಕ ಪಾಲಂಗೆ ಅಭಿನಂದನ್ ಆಗಮಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ವಿಂಗ್ ಕಮಾಂಡರ್ ಎಸ್ ವೀಕ್ಷಕರೇ, ವಾಯುಪಡೆ ಹಾಗೂ ರಾ ಅಧಿಕಾರಿಗಳು ಗುಪ್ತಚರ ಇಲಾಖೆಯಿಂದ ತನಿಖೆ ಕೂಡ ನಡೀತಾ ಇದೆ. ಭಾರತದ ವಿಂಗ್ ಕಮಾಂಡರ್ ತವರೂರಿಗೆ ವಾಪಸ್ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಸೇಫ್ಟಿ ಮೆಜರ್ಸ್ ನ ಈಗಾಗಲೇ ಕೈಗೊಳ್ಳಬೇಕಾಗಿದೆ ಎಲ್ಲವನ್ನು ಕೂಡ ನೋಡಬಹುದು. ಪಾಕಿಸ್ತಾನ ಸೇನೆ ನಡೆಸಿಕೊಂಡ ರೀತಿ, ಸೇನೆ ಕೇಳಿದ ಮಾಹಿತಿ ಬಗ್ಗೆ ಈಗಾಗಲೇ ಪ್ರಶ್ನೆ ನಡೀತಾ ಇದೆ. ಹಸ್ತಾಂತರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಿಮಗೆ ನಾವು ಕೊಡ್ತಾ ಇದ್ದೇವೆ. ಇಡೀ ದೇಹವನ್ನ ಸ್ಕ್ಯಾನ್ ಮಾಡ್ತಾರೆ ಸೇನಾ ವೈದ್ಯರು. ಇವೆಲ್ಲ ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕಾಗತ್ತೆ ವೀಕ್ಷಕರೇ. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ, ಭಾವೋದ್ವೇಗದಲ್ಲಿದ್ದೇವೆ. ಎಲ್ಲಿ ಬಂದುಬಿಟ್ರು ಬಂದು ಯಾವಾಗ ಬರ್ತಾರೆ ಅನ್ನುವ ಒಂದಿಷ್ಟು ಆ ಸಂದರ್ಭವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಷ್ಟೊಂದು ಉತ್ಸಾಹಿಗಳಾಗಿದ್ದೇವೆ. ಎಸ್, ಈಗಾಗಲೇ ರಸ್ತೆ ಮಾರ್ಗವಾಗಿ ಅಭಿನಂದನ್ ಬರ್ತಾ ಇದ್ದಾರೆ. ಭಾರತಕ್ಕೆ ಹಸ್ತಾಂತರವಾದ ಬಳಿಕ ನಡೆಯಲಿರುವಂತಹ ಪ್ರಕ್ರಿಯೆಗಳೇನು, ವಾಟ್ ಆರ್ ದ ಪ್ರೊಸೀಜರ್ಸ್ ಅನ್ನೋದನ್ನು ನಾವು ನೋಡಿದಾಗ ವಾಘಾ ಗಡಿಯಿಂದ ಸೇನಾ ವಿಮಾನದ ಮೂಲಕ ಪಾಲಂಗೆ ಅಭಿನಂದನ್ ಆಗಮಿಸ್ತಾರೆ. ವಾಯುಪಡೆ ಹಾಗೂ ರಾ ಅಧಿಕಾರಿಗಳು ಗುಪ್ತಚರ ಇಲಾಖೆಯಿಂದ ತನಿಖೆ ನಡೆಯುತ್ತೆ. ಅಭಿನಂದನ್ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ ಅಧಿಕಾರಿಗಳು. ಪಾಕಿಸ್ತಾನ ಸೇನೆ ನಡೆಸಿಕೊಂಡ ರೀತಿ, ಸೇನೆ ಕೇಳಿದ ಮಾಹಿತಿ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಯಾವ ರೀತಿ ನಡೆಸ್ಕೊಂಡ್ರು, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅಭಿನಂದನ್ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ಮತ್ತು ಇಡೀ ದೇಹವನ್ನ ಸ್ಕ್ಯಾನ್ ಮಾಡ್ತಾರೆ ಸೇನಾ ವೈದ್ಯರು. ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ಕಳಿಸಿದ್ದಾರೆ ಅಥವಾ ನಾವೆಷ್ಟು ಜಾಗರೂಕರಾಗಿದ್ರೂ ಕೂಡ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಒಂದು ದೇಶದ ಭದ್ರತೆ ಅಂತ ಬಂದಾಗ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಲೇಬೇಕಾಗತ್ತೆ, ತನಿಖೆನ ಮಾಡಲೇಬೇಕಾಗತ್ತೆ. ದೇಹದಲ್ಲಿ ಕ್ಯಾಪ್ಸೂಲ್ಸ್, ಚಿಪ್ ಇತ್ಯಾದಿ ಇಟ್ಟಿರುವ ಸಾಧ್ಯತೆ ಇರುವಂಥ ಹಿನ್ನೆಲೆ ನಮ್ಮ ಇನ್ಫಾರ್ಮೇಷನ್ ಅಥವಾ ಅವರಿಗೆ ಯಾವುದೇ ರೀತಿಯಾಗಿ ಹೋಗಬಾರ್ದು, ಸಂದೇಶ ರವಾನೆ ಆಗಬಾರ್ದು. ನಮ್ಮ ಒಂದು ಭದ್ರತೆಯ ದೃಷ್ಟಿಯಿಂದ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಹಲವು ವೈದ್ಯಕೀಯ ಪರೀಕ್ಷೆಗೆ ಸೇನೆ ಒಳಪಡಿಸಲಿದೆ. ಎಸ್, ಇವೆಲ್ಲ ಒಂದು ಮ್ಯಾಂಡೇಟರಿ ಮೆಜರ್ಸ್ ಅಂತ ನಾವು ಹೇಳ್ತೇವೆ. ಮತ್ತು SOP ಪ್ರಕಾರ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ನ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ಈಗ ಲಾಹೋರ್ನಿಂದ ರಸ್ತೆ ಮಾರ್ಗವಾಗಿ ಅಭಿನಂದನ್ ಅವರು ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಲಾಹೋರ್ನಿಂದ ವಾಘಾ ಗಡಿ ಕೇವಲ 15 ಕಿಲೋಮೀಟರ್ ಇದ್ರೂ ಕೂಡ ಇಷ್ಟೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗತ್ತೆ. ಏನ್ರಿ 15 ಕಿಲೋಮೀಟರ್ ಬೇಗ ಬಂದ್ಬಿಡೋಕ್ಕಾಗಲ್ವಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಅಷ್ಟೊಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಇರುವಾಗ ಎಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ಮತ್ತು ಅಂತಾರಾಷ್ಟ್ರೀಯ ವಿಚಾರ ಅಂತ ಬಂದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಕಾಗೋದಿಲ್ಲ. ಹೀಗಾಗಿ ಎಲ್ಲವುಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಹಸ್ತಾಂತರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ಮಾಹಿತಿನ ಕೊಡ್ತಾ ಇದ್ದೇವೆ. ಪಾಕಿಸ್ತಾನ ಸೇನೆ ನಡೆಸಿಕೊಂಡ ರೀತಿ, ಸೇನೆ ಕೇಳಿದಂಥ ಪ್ರಶ್ನೆಗಳೇನು ಮತ್ತು ಬಗ್ಗೆ ಪಾಕಿಸ್ತಾನದ ಒಂದು ನಿಲುವಿದೆ. ನೆಕ್ಸ್ಟ್ ಪಾಕಿಸ್ತಾನ ಏನು ಮಾಡಬಹುದು, ಪಾಕಿಸ್ತಾನದ ನಿಜವಾದ ಸ್ಥಿತಿಗತಿಗಳೇನು, ಹೀಗೆ ಎಲ್ಲವನ್ನೂ ಕೂಡ ಅಲ್ಲಿ ಕೇಳುವಂಥ ಒಂದು ಅನಿವಾರ್ಯತೆ ಇರುತ್ತೆ.